ನಮ್ಮ ಅನ್ನದಾತರ ವಿಷಯದ ಬಗ್ಗೆ ಮಾಡಿದ ಎರಡನೇ ಗೋಷ್ಠಿ ಇದೆ. 2 ವಾರಗಳ ಹಿಂದೆ ಕೇಂದ್ರ ಸರ್ಕಾರಕ್ಕೆ ನಾವು ವಾರ್ನಿಂಗ್ ಕೊಟ್ಟಿದ್ದೇವೆ. ಏನಂದರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಜಯಪ್ರಕಾಶ್ ನಾರಾಯಣ ಅವರು ಇಂದಿರಾ ಗಾಂಧಿ ಏನು ಹೇಳಿದರು, ಇವತ್ತು ಕೇಂದ್ರ ಸರ್ಕಾರ ಅನ್ನದಾತರನ್ನ ಯಾವ ರೀತಿ ನೋಡ್ತಾ ಇದೆ. ಅವು 3 ಕಾಯ್ದೆಗಳನ್ನು ವಾಪಸ್ ತೊಗೊಂಡ್ರೂ ಕೂಡ ಅವರ ಮಾನಸಿಕತೆ ಏನೂ ಬದಲಾಗಿಲ್ಲ. ಯಾಕಂದರೆ 35 ಪುಟದ್ದು ಅವರೇನು ಅಗ್ರಿಕಲ್ಚರ್ ಒಂದು ಮಾರ್ಕೆಟಿಂಗ್ ಬಗ್ಗೆ ಫ್ರೇಮ್ವರ್ಕ್ ಹೊರಡಿಸಿದ್ದಾರೆ. ಇದು ಮತ್ತೆ ಹಳೆ ಹಾದಿಯೊಳಗಿದೆ. ಅದಕ್ಕೆ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೆವು. ಆದರೆ ಇದು ನಮ್ಮದು ಒಂದು ಒಕ್ಕೂಟ ಸರ್ಕಾರ ಇದೆ. ನಮ್ಮ ರಾಜ್ಯದೊಳಗೆ ಯಾವ ಸರ್ಕಾರ ಇವತ್ತಿನ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯೊಳಗೆ ಸ್ಪಷ್ಟವಾಗಿ ಹೇಳಿತ್ತು, 3 ಕರಾಳ ಕಾಯ್ದೆಗಳನ್ನ BJP ಹಿಂದಿನ ಸರ್ಕಾರದಿಂದ ತಂದಿತ್ತು, ನಾವು ಅವನ್ನೇನು ಮಾಡ್ತೇವೆ, ರದ್ದು ಮಾಡ್ತೇವೆ ಅಂತ. ಯಾವಾಗಲೂ ನಿಮಗೆ ಗೊತ್ತಿದೆ, ನಮ್ಮ ಸಂವಿಧಾನದ ಪ್ರಕಾರ ನಾವು ನೀವು ಸಾಮಾನ್ಯ ಜನರು ಇದರ ಮಾಲೀಕರು, ಇವರೆಲ್ಲರೂ ಪಬ್ಲಿಕ್ ಸರ್ವೆಂಟ್ಸು. ಅದಕ್ಕೆ 1 ವರ್ಷದ ಹಿಂದೆ ನಮ್ಮ ಮುಖ್ಯಮಂತ್ರಿಗಳು ಅವ್ರ ಸಹೋದ್ಯೋಗಿಗಳ ಜೊತೆಗೆ ಸಭೆ ಮಾಡಿದಾಗ ನಾವು ಹೇಳಿದ್ದೆವು, ನೀವು ಹಿಂಗೆ ಹೇಳಿದ್ರಿ ಇದನ್ನು ಮಾಡಬೇಕು ಅಂತ. ಅವರೇನಂದ್ರು, ಇಲ್ಲ ಸ್ವಲ್ಪ ಏನಂತಾರೆ ಲೋಕಸಭಾ ಚುನಾವಣೆ ಆಗಲಿ 2024. ಸೊ ಲೋಕಸಭೆ ಚುನಾವಣೆಗಳು ಆಗಿ ಹೋಯಿತು. ಮೊನ್ನೆ ಬೆಳಗಾವಿ ಅಧಿವೇಶನ ಆಗಿದೆ, ಇನ್ನೂ ಅವರು ಇದನ್ನು ಇಂಟ್ರೊಡ್ಯೂಸ್ ಮಾಡಿಲ್ಲ. ಸೊ ಅದರ ಸಲುವಾಗಿ ನಾವು ಅವರಿಗೆ ಈ ಜನಾಂದೋಲನ ಮಹಾಮೈತ್ರಿ ಅಂತ ಇಲ್ಲೇನು ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ರೈತ ಕಾರ್ಮಿಕರ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಇವೆಲ್ಲ ಏನು ಕೂಡಿಕೊಂಡೊಂದು ಜನಾಂದೋಲನ ಮಹಾಮೈತ್ರಿ ದೇವನೂರು ಮಹಾದೇವರು, ರಾಘವೇಂದ್ರ ಕುಷ್ಟಗಿ ನಾವೇನು ಶುರು ಮಾಡಿದ್ದೆವು, ಅದರ ಪರವಾಗಿ ನಾವು ಎಲ್ಲ ಸಂಘಟನೆಗಳ ಮುಖ್ಯಸ್ಥರು ಬರೆದು ಅವರಿಗೊಂದು ಪತ್ರ ಕೊಟ್ಟಿದ್ದೇವೆ 10 ಜನವರಿ ಅಂದು. ಅದಕ್ಕೆ ಈ ಪ್ರಕ್ರಿಯೆಯನ್ನು ಶುರು ಮಾಡಿರಿ, ಕೂಡಲೇ ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಇದಿದ್ದರೆ ನಮ್ಮನ್ನು ಮೀಟಿಂಗ್ ಕಳಿಸಲ್ಲ ಹೆಂಗೆ ಕರೆದಿದ್ರೆ ಅಂತ. ಸೊ ಅದು ಏನೇ ಇದ್ದರೂ ಕೂಡ ನಮ್ಮ ದೇಶದೊಳಗೆ ಅನ್ನದಾತರಿಗೆ ಏನಂತಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ವಂಚನೆ ಮಾಡ್ತಾಯಿದೆ. ಅದಕ್ಕೆ 1974 ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಅವರು ಸಿಟಿಜನ್ಸ್ ಫಾರ್ ಡೆಮಾಕ್ರಸಿ ಅಂತ ನಾಗರಿಕ ಸಮಾಜದವ್ರದ್ದು ಏನು ಪಾತ್ರ ಇದೆ, ಅವರು ದಿಲ್ಲಿಯೊಳಗೆ ಗಾಂಧಿ ಪೀಸ್ ಫೌಂಡೇಶನ್ ಒಳಗೆ ಇದನ್ನು ಸ್ಥಾಪಿಸಿದರು. ಇದರ ಉದ್ದೇಶದಿಂದ ಪ್ರಜಾಪ್ರಭುತ್ವವನ್ನು ಸಶಕ್ತೀಕರಣ ಮಾಡೋದು, ಆಳ ಮತ್ತು ವ್ಯಾಪ್ತಿಯನ್ನು ಬೆಳೆಸೋದು. ಅದು ಈಗ ಸದ್ಯ 50 ವರ್ಷ ಆಗ್ತಾಯಿದೆ. ಆ ಗೋಲ್ಡನ್ ಜುಬಿಲಿಯನ್ನು ನಾವು ಇದೇ ಏಪ್ರಿಲ್ದೊಳಗೆ ಮಾಡ್ತಾಯಿದ್ದೇವೆ. ಅದರ ನಂತರ ಸಾಮಾನ್ಯ ಅಂದರೆ ನಮ್ಮ ಮಿಡಲ್ ಕ್ಲಾಸ್ ಜನ ಏನೊಂದು ಜನರಲಿ ಪಬ್ಲಿಕ್ ಒಪಿನಿಯನ್ ಮಾಡೋದ್ರೊಳಗೆ ಒಂದು ಮಹತ್ವದ ಪಾತ್ರ ಮಾಡ್ತಾರೆ ಅವರೊಳಗೆ, ಮತ್ತು ಸಾಮಾನ್ಯ ಜನರೊಳಗೆ. ಈಗ ನಾವು ಹೆಂಗೆ ಬಸವ ಕಲ್ಯಾಣದ ಬೆಂಗಳೂರುವರೆಗೆ ಹೋದೆವು, ಮಲೆ ಮಹದೇಶ್ವರ ಬೆಟ್ಟದಿಂದ ಬಂದಿದ್ದೆವು, ಕಾಗೋಡು ಸತ್ಯಾಗ್ರಹ ಜಾಗದಿಂದ ಬಂದಿದ್ದೆವು. ಜನರ ಕಡೆಗೆ ಹೋಗಿ ನಾವು ಇದನ್ನು ಮಾಡ್ತೇವೆ. ಅವರು ಅನ್ನದಾತರಿಗೆ ಗೌರವಿತ ಜೀವನ ಮಾಡೋ ಹಾಗೆ ಏನು ಮಾಡಬೇಕಾಗಿದೆ ಅದನ್ನು ನಾವು ತುಂಬ ಅವ್ರ ಮೇಲೆ ಜನರೊಳಗೆ ತಿಳುವಳಿಕೆ ಮಾಡಿ ಪರಿಣಾಮಕಾರಿ ಒತ್ತಡ ತರುವಂಥ ಕೆಲಸ ಮಾಡ್ತೀವಿ. ಯಾಕೆ ರಾಜ್ಯ ಸರ್ಕಾರ ವಿರೋಧಿ ಕಾಯ್ದೆಗಳನ್ನು ಹಿಂಪಡಿತೀವಿ ಅನ್ನೋ ವಿಚಾರ ಹೇಳಿದರೆ ಯಾಕೆ ಆಗ್ತಿಲ್ಲ ಅನ್ನೋದು ಸರಿ ಕಾಂಗ್ರೆಸ್ ಸರ್ಕಾರ? ನನ್ನ ಅಭಿಪ್ರಾಯದೊಳಗೆ ನೇರವಾಗಿ ಹೇಳಬೇಕಂದ್ರೆ ಇವತ್ತು ಯಾಕೆ ಮಾಡ್ತಾ ಇಲ್ಲ, ಯಾರು ಪ್ರಣಾಳಿಕೆಗಳಿಗೆ ಮಾತು ಕೊಟ್ಟಿದ್ದಾರೆ ಅವರೇ ಇದಕ್ಕೆ ಸರಿಯಾದ ಉತ್ತರ ಕೊಡಬೇಕು. ನಮಗೆ ಅನಿಸೋ ಪ್ರಕಾರ ಏನಂದರೆ ಈ APMC ಮತ್ತು ಏನು ಇವೆರಡು ಕಾಯ್ದೆಗಳಿವೆ ಅವನ್ನು ಮಾಡೋದಕ್ಕೆ ಅವರಿಗೆ ಮನಸ್ಸಿದೆ. ಆದರೆ ದೇವರಾಜ್ ಅರಸ್ ಅವರು 1 ಮಾರ್ಚ್ 74 ಅತಿ ಚಿಕ್ಕ ರೈತರನ್ನು ಸಶಕ್ತೀಕರಣ ಮಾಡಲಿಕ್ಕೆ ಲ್ಯಾಂಡ್ ರಿಫಾರ್ಮ್ಸ್ ಏನು ತಂದಿದ್ರು, ಈ 3 ಪಕ್ಷದೊಳಗೆ ಇವತ್ತಿನ ಪಕ್ಷದೊಳಗೆ ಇದೇನು ಲ್ಯಾಂಡ್ ಗ್ರ್ಯಾಬರ್ಸ್ ಇದ್ದಾರೆ, ಭೂಮಿ ಹೊಡೆಯುವಂಥವರು, ಇವರು ಒಂದಾಗಿದ್ದಾರೆ. ಸೊ ಅವ್ರನ್ನ ಏನಂತಾರೆ ತಮ್ಮ ಹಿತಾಸಕ್ತಿಯನ್ನು ಬಿಟ್ಟು ಜನರ ಹಿತಾಸಕ್ತಿಯನ್ನು ಎತ್ತಿ ಹಿಡಿಯು ಮಾಡಬೇಕಾದ್ರೆ ನಾವು ನೀವು ಪ್ರಬಲವಾಗಿ ಇದರ ಬಗ್ಗೆ ಕನ್ನಡಿ ತೋರಿಸಿ ಅಧಿಕಾರದಲ್ಲಿರೋರಿಗೆ ನಿಮ್ಮದೇನು ಕೆಲಸ ಇದೆ ನಮ್ಮದೇನಿದೆ ಅದನ್ನು ಮಾಡಿ ಅವರು ತಮ್ಮ ಪ್ರಣಾಳಿಕೆಯೊಳಗೆ ಏನು ಕೊಡೋದು ಅದು ಮಾಡೋದು ಮಾಡಬೇಕು. ಒಂದು ವೇಳೆ ಅದು ಮಾಡದಿದ್ದರೆ ಈ ಹಂಗೆ ಇಲ್ಲಿ ಕರ್ನಾಟಕದೊಳಗೆ BJPಗೆ ಹಂಗೆ ತೋರಿಸಿದ್ರು ಇವ್ರಿಗೂ ಕೂಡ ಅದೇ ಪರಿಸ್ಥಿತಿ ಬರುವ ಹಾಗೆ ವಾತಾವರಣ ನಿರ್ಮಾಣ ಮಾಡಬೇಕಾಗ್ತದೆ. ಸರ್, ಇನ್ನೊಂದು ವಿಚಾರ, ಜನಾರ್ದನ್ ರೆಡ್ಡಿ ಅವ್ರದ್ದು ಹೋರಾಟ ಮಾಡಿರುವಂಥವ್ರು ಈಗ ರಾಜ್ಯದಲ್ಲಿ ಅದೇ ಚರ್ಚೆ ಆಗ್ತಿರುವಂಥದ್ದು, ರಾಮುಲು ಮತ್ತು ಶ್ರೀರಾಮುಲು ವಿರುದ್ಧ ತಾಮೇಲು ನಾಮೇಲು ಅನ್ನೋದ್ರ ಬಗ್ಗೆ ನೋಡ್ರಿ, ನನಗೇನು ಅನ್ನಿಸ್ತದೆ ಅಂದರೆ ಇವತ್ತು ಯಾವ ಜನರು ಸಾರ್ವಜನಿಕ ಜೀವನದೊಳಗೆ ಇರಬಾರ್ದು, ಯಾವ ಸಾರ್ವಜನಿಕ ಜೀವನದೊಳಗೆ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಫ್ರಂಟಿಯರ್ ಗಾಂಧಿ ಇವರೆಲ್ಲರೂ ಏನಿದ್ರು, ಅವ್ರು ಎಂಥವ್ರಿದ್ರು, ಏನಿದ್ರು, ಏನು ತಂದು ಕೊಟ್ಟರು, ನಮಗೆ ನಿಮಗೆ ಹೆಂಗೆ ಪ್ರೇರಣೆ ಅಷ್ಟೇ ಅಲ್ಲ. ಮಾರ್ಟಿನ್ ಲೂಥರ್ ಕಿಂಗ್ ಅಮೇರಿಕಾದೊಳಗೆ ಕಪ್ಪು ಬಿಳಿ ಜನರ ಸಮಾನತೆಗಾಗಿ, ನೆಲ್ಸನ್ ಮಂಡೇಲಾ ಆದರು, ಇವರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ. ಆ ಸಾರ್ವಜನಿಕ ಜೀವನವನ್ನು ಹೊಲಸು ಮಾಡಿ ನಿಮ್ಮೆಲ್ಲರಿಗೂ ವಾಕರಿಕೆ ಬರುವಂಗೆ ಮಾಡಿದ್ದಾರೆ. ಈಗ ಗಾಲಿ ಜನಾರ್ದನ್ ರೆಡ್ಡಿ ಯಾರು 40,000 ಕೋಟಿ ರೂಪಾಯಿ ಅಕ್ರಮ ಮಾಡಿಟ್ಟಿದ್ದಾನೆ, ನಿಮ್ಗೆ ಗೊತ್ತಿದೆ ಎಲ್ಲರಿಗೂ.
ಅವರು ಈ ರೀತಿ ಅವರು ಮಾಡೋದಂಥ ಇದರೊಳಗೆ ಚರ್ಚೆ ಹೋಗುವುದು ನನ್ನ ನಿಮ್ಮ ಅಭಿಪ್ರಾಯದೊಳಗೆ ಅದನ್ನು ಸರಿಯಲ್ಲ. ಇಂಥವರು ಸಾರ್ವಜನಿಕ ಜೀವನದ ಹೊರಗೆ ಹೋಗುವಂಗೆ ನಾವು ಪ್ರಯತ್ನ ಮಾಡಬೇಕು, ಒಳ್ಳೆಯವರು ಬರುವಂಗೆ ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ಈಗೇನು ಒಂದು ಹಣದ ಪ್ರಭಾವ ಇದೆ ಚುನಾವಣೆ ಒಳಗೆ, ಅದನ್ನು ನಾವು ಕಡಿಮೆ ಮಾಡಬೇಕು. ಯಾಕಂದರೆ 52 1952 57 62ದೊಳಗೆ ಯಾವುದು ಹಿಂಗೆ ನಿಮ್ಮವರು ನಮ್ಮಂಥವ್ರು ಒಂದು 5 ವರ್ಷ ನಾವು ನಮ್ಮ ರಾಜ್ಯ ಮತ್ತು ನಮ್ಮ ದೇಶಕ್ಕೆ ಸೇವೆ ಮಾಡಬೇಕಾದ್ರೆ ಹೋಗ್ಬೋದಾಗಿತ್ತು. ಆರಾಮಾಗಿ ನಾವು ಪಾರ್ಲಿಮೆಂಟ್ದೊಳಗೆ ಇದರೊಳಗೆ ಜನಹಿತವನ್ನು ಎತ್ತಿ ಹಿಡಿದು ಮಾಡಿ ಮತ್ತೆ ಬಂದು ನಮ್ಮ ಪ್ರೊಫೆಷನ್ ಏನು ಮಾಡ್ತೀವಿ ನಾವು ಹೋಗ್ಬೋದಾಗಿತ್ತು. ಇವತ್ತು ಹಂಗಿಲ್ಲ. ಇವತ್ತು ಹಣ ಹಾಕಿ ಹಣ ಮಾಡುವಂಥ ದಂಧೆ ಮಾಡುವಂಥ ಏನು ಮಂದಿ ಬಂದಾರಲ್ಲ, ಇವ್ರನ್ನ ಮೊದಲು ನಾವು ಹೆಂಗೆ ಹೊರಗಟ್ಟಬೇಕು ಅನ್ನೋದು ವಿಚಾರ ಮಾಡಬೇಕು. ಅದು ಮಾಡಬೇಕಾದ್ರೆ ಇಲೆಕ್ಟೋರಲ್ ಆ್ಯಂಡ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಏನದಲ್ಲ ಅತಿ ಅವಶ್ಯಕ. ಅದನ್ನು ಜಯಪ್ರಕಾಶ್ ನಾರಾಯಣರು 74ರೊಳಗೆ ಮಾಡಿದ್ರು ತಾರ್ಕೊಂಡೆಯವರ ಅಧ್ಯಕ್ಷತೆಯೊಳಗೆ. ಅದನ್ನು ಮತ್ತೊಮ್ಮೆ ಗೋಸ್ವಾಮಿ ಆಮೇಲೆ ಇಂದ್ರಜಿತ್ ಸಿಂಗ್ ಅಂತ ಎರಡೇನಾಗಿದ್ದಾರೆ ಅವೆಲ್ಲ ತೊಗೊಂಡು ಇವತ್ತು ಆ ಕ್ಯಾಂಪೇನ್ ಮಾಡೋದು ನನ್ನ ಅಭಿಪ್ರಾಯದೊಳಗೆ ನಮ್ಮ ನಿಮ್ಮೆಲ್ಲರ ನಡುವೆ ನಾವೇನು ಮಾಲೀಕರಿದ್ದೇವೆ, ಈ ಪಬ್ಲಿಕ್ ಸರ್ವೆಂಟ್ಸ್ ಏನು ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದಾರೆ, ಅದು ನಮ್ಮ ಆದ್ಯ ಕರ್ತವ್ಯ ಅಂತ ಅನಿಸುತ್ತೆ. ನಮ್ಮ ಅನ್ನದಾತರ ವಿಷಯದ ಬಗ್ಗೆ ಮಾಡಿದ 2ನೇ ಗೋಷ್ಠಿ ಇದೆ. 2 ವಾರಗಳ ಹಿಂದೆ ಕೇಂದ್ರ ಸರ್ಕಾರಕ್ಕೆ ನಾವು ವಾರ್ನಿಂಗ್ ಕೊಟ್ಟಿದ್ದೇವೆ. ಏನಂದರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಜಯಪ್ರಕಾಶ್ ನಾರಾಯಣ ಅವರು ಇಂದಿರಾ ಗಾಂಧಿ ಏನು ಹೇಳಿದರು, ಇವತ್ತು ಕೇಂದ್ರ ಸರ್ಕಾರ ಅನ್ನದಾತರನ್ನ ಯಾವ ರೀತಿ ನೋಡ್ತಾ ಇದೆ. ಅವು 3 ಕಾಯ್ದೆಗಳನ್ನ ವಾಪಸ್ ತೊಗೊಂಡ್ರೂ ಕೂಡ ಅವರ ಮಾನಸಿಕತೆ ಏನೂ ಬದಲಾಗಿಲ್ಲ. ಯಾಕಂದರೆ 35 ಪುಟದ್ದು ಅವರೇನು ಅಗ್ರಿಕಲ್ಚರ್ ಒಂದು ಮಾರ್ಕೆಟಿಂಗ್ ಬಗ್ಗೆ ಫ್ರೇಮ್ವರ್ಕ್ ಹೊರಡಿಸಿದ್ದಾರೆ. ಇದು ಮತ್ತೆ ಹಳೆ ಹಾದಿಯೊಳಗಿದೆ. ಅದಕ್ಕೆ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೆವು. ಆದರೆ ಇದು ನಮ್ಮದು ಒಂದು ಒಕ್ಕೂಟ ಸರ್ಕಾರ ಇದೆ. ನಮ್ಮ ರಾಜ್ಯದೊಳಗೆ ಯಾವ ಸರ್ಕಾರ ಇವತ್ತಿನ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯೊಳಗೆ ಸ್ಪಷ್ಟವಾಗಿ ಹೇಳಿತ್ತು, 3 ಕರಾಳ ಕಾಯ್ದೆಗಳನ್ನ BJP ಹಿಂದಿನ ಸರ್ಕಾರ ಏನು ತಂದಿತ್ತು, ನಾವು ಅವನ್ನೇನು ಮಾಡ್ತೇವೆ, ರದ್ದು ಮಾಡ್ತೇವೆ ಅಂತ. ಯಾವಾಗಲೂ ನಿಮಗೆ ಗೊತ್ತಿದೆ, ನಮ್ಮ ಸಂವಿಧಾನದ ಪ್ರಕಾರ ನಾವು ನೀವು ಸಾಮಾನ್ಯ ಜನರು ಇದರ ಮಾಲೀಕರು, ಇವರೆಲ್ಲರೂ ಪಬ್ಲಿಕ್ ಸರ್ವೆಂಟ್ಸು. ಅದಕ್ಕೆ 1 ವರ್ಷದ ಹಿಂದೆ ನಮ್ಮ ಮುಖ್ಯಮಂತ್ರಿಗಳು ಅವ್ರ ಸಹೋದ್ಯೋಗಿಗಳ ಜೊತೆಗೆ ಸಭೆ ಮಾಡಿದಾಗ ನಾವು ಹೇಳಿದ್ದೆವು, ನೀವು ಹಿಂಗೆ ಹೇಳಿದ್ರಿ ಇದನ್ನು ಮಾಡಬೇಕು ಅಂತ. ಅವ್ರೇನಂದ್ರು, ಇಲ್ಲ ಸ್ವಲ್ಪ ಏನಂತಾರೆ ಲೋಕಸಭಾ ಚುನಾವಣೆ ಆಗಲಿ 2024. ಸೊ ಲೋಕಸಭೆ ಚುನಾವಣೆಗಳು ಆಗಿ ಹೋಯಿತು. ಮೊನ್ನೆ ಬೆಳಗಾವಿ ಅಧಿವೇಶನ ಆಗಿದೆ, ಇನ್ನೂ ಅವರು ಇದನ್ನು ಇಂಟ್ರೊಡ್ಯೂಸ್ ಮಾಡಿಲ್ಲ. ಸೊ ಅದರ ಸಲುವಾಗಿ ನಾವು ಅವರಿಗೆ ಈ ಜನಾಂದೋಲನ ಮಹಾಮೈತ್ರಿ ಅಂತ ಇಲ್ಲೇನು ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ರೈತ ಕಾರ್ಮಿಕರ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಇವೆಲ್ಲ ಏನು ಕೂಡಿಕೊಂಡೊಂದು ಜನಾಂದೋಲನ ಮಹಾಮೈತ್ರಿ ದೇವನೂರು ಮಹಾದೇವರು ರಾಘವೇಂದ್ರ ಕುಷ್ಟಗಿ ನಾವೇನು ಶುರು ಮಾಡಿದ್ದೆವು, ಅದರ ಪರವಾಗಿ ನಾವು ಎಲ್ಲ ಸಂಘಟನೆಗಳ ಮುಖ್ಯಸ್ಥರು ಬರೆದು ಅವರಿಗೊಂದು ಪತ್ರ ಕೊಟ್ಟಿದ್ದೇವೆ 10 ಜನವರಿ ಅಂದು. ಅದಕ್ಕೆ ಈ ಪ್ರಕ್ರಿಯೆಯನ್ನು ಶುರು ಮಾಡಿರಿ, ಕೂಡಲೇ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಇದಿದ್ದರೆ ನಮ್ಮನ್ನು ಮೀಟಿಂಗ್ ಕಳಿಸಲ್ಲ ಹೆಂಗೆ ಕರೆದಿದ್ರೆ ಅಂತ. ಸೊ ಅದು ಏನೇ ಇದ್ದರೂ ಕೂಡ ನಮ್ಮ ದೇಶದೊಳಗೆ ಅನ್ನದಾತರಿಗೆ ಏನಂತಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ವಂಚನೆ ಮಾಡ್ತಾ ಇವೆ. ಅದಕ್ಕೆ 1974ರೊಳಗೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಅವರು ಸಿಟಿಜನ್ಸ್ ಫಾರ್ ಡೆಮಾಕ್ರಸಿ ಅಂತ ನಾಗರಿಕ ಸಮಾಜದವ್ರದ್ದು ಏನು ಪಾತ್ರ ಇದೆ, ಅವರು ದಿಲ್ಲಿಯೊಳಗೆ ಗಾಂಧಿ ಪೀಸ್ ಫೌಂಡೇಶನ್ ಒಳಗೆ ಇದನ್ನು ಸ್ಥಾಪಿಸಿದರು. ಇದರ ಉದ್ದೇಶದಿಂದ ಪ್ರಜಾಪ್ರಭುತ್ವವನ್ನು ಸಶಕ್ತೀಕರಣ ಮಾಡೋದು, ಆಳ ಮತ್ತು ವ್ಯಾಪ್ತಿಯನ್ನು ಬೆಳೆಸೋದು. ಅದು ಈಗ ಸದ್ಯ 50 ವರ್ಷ ಆಗ್ತಾಯಿದೆ. ಆ ಗೋಲ್ಡನ್ ಜುಬಿಲಿಯನ್ನು ನಾವು ಇದೇ ಏಪ್ರಿಲ್ದೊಳಗೆ ಮಾಡ್ತಾಯಿದ್ದೇವೆ. ಅದರ ನಂತರ ಸಾಮಾನ್ಯ ಅಂದರೆ ನಮ್ಮ ಮಿಡಲ್ ಕ್ಲಾಸ್ ಜನ ಏನೊಂದು ಜನರಲಿ ಪಬ್ಲಿಕ್ ಒಪಿನಿಯನ್ ಮಾಡೋದ್ರೊಳಗೆ ಒಂದು ಮಹತ್ವದ ಪಾತ್ರ ಮಾಡ್ತಾರೆ ಅವರೊಳಗೆ, ಮತ್ತು ಸಾಮಾನ್ಯ ಜನರೊಳಗೆ. ಈಗ ನಾವು ಹೆಂಗೆ ಬಸವ ಕಲ್ಯಾಣದ ಬೆಂಗಳೂರುವರೆಗೆ ಹೋದೆವು, ಮಲೆ ಮಹದೇಶ್ವರ ಬೆಟ್ಟದಿಂದ ಬಂದಿದ್ದೆವು, ಕಾಗೋಡು ಸತ್ಯಾಗ್ರಹ ಜಾಗದಿಂದ ಬಂದಿದ್ದೆವು. ಜನರ ಕಡೆಗೆ ಹೋಗಿ ನಾವು ಇದನ್ನು ಮಾಡ್ತೇವೆ. ಅವರು ಅನ್ನದಾತರಿಗೆ ಗೌರವಿತ ಜೀವನ ಮಾಡೋ ಹಾಗೆ ಏನು ಮಾಡಬೇಕಾಗಿದೆ ಅದನ್ನು ನಾವು ತುಂಬ ಅವ್ರ ಮೇಲೆ ಜನರೊಳಗೆ ತಿಳುವಳಿಕೆ ಮಾಡಿ ಪರಿಣಾಮಕಾರಿ ಒತ್ತಡ ತರುವಂಥ ಕೆಲಸ ಮಾಡ್ತೀವಿ. ಯಾಕೆ ರಾಜ್ಯ ಸರ್ಕಾರ ಆಡಳಿತ ವಿರೋಧಿ ಕಾಯ್ದೆಗಳನ್ನು ಹಿಂಪಡಿತೀವಿ ಅನ್ನೋಂಥ ವಿಚಾರ ಹೇಳಿದರೆ ಯಾಕೆ ಆಗ್ತಿಲ್ಲ ಅನ್ನೋದು ಸರಿ ಕಾಂಗ್ರೆಸ್ ಸರ್ಕಾರ? ನನ್ನ ಅಭಿಪ್ರಾಯದೊಳಗೆ ನೇರವಾಗಿ ಹೇಳಬೇಕಂದ್ರೆ ಇವತ್ತು ಯಾಕೆ ಮಾಡ್ತಾ ಇಲ್ಲ, ಯಾರು ಪ್ರಣಾಳಿಕೆಯೊಳಗೆ ಮಾತು ಕೊಟ್ಟಿದ್ದಾರೆ ಅವರೇ ಇದಕ್ಕೆ ಸರಿಯಾದ ಉತ್ತರ ಕೊಡಬೇಕು. ನಮಗೆ ಅನಿಸೋ ಪ್ರಕಾರ ಏನಂದರೆ ಈ APMC ಮತ್ತು ಏನು ಇವೆರಡು ಕಾಯ್ದೆಗಳಿವೆ ಅವನ್ನು ಮಾಡೋದಕ್ಕೆ ಅವರಿಗೆ ಮನಸ್ಸಿದೆ. ಆದರೆ ದೇವರಾಜ್ ಅರಸ್ ಅವರು 1 ಮಾರ್ಚ್ 74ರೊಳಗೆ ಅತಿ ಚಿಕ್ಕ ರೈತರನ್ನು ಸಶಕ್ತೀಕರಣ ಮಾಡಲಿಕ್ಕೆ ಲ್ಯಾಂಡ್ ರಿಫಾರ್ಮ್ಸ್ ಏನು ತಂದಿದ್ರು. ಈ 3 ಪಕ್ಷದೊಳಗೆ ಇವತ್ತಿನ ಪಕ್ಷದೊಳಗೆ ಇದೇನು ಲ್ಯಾಂಡ್ ಗ್ರ್ಯಾಬರ್ಸ್ ಇದ್ದಾರೆ, ಭೂಮಿ ಹೊಡೆಯುವಂಥವರು, ಇವರು ಒಂದಾಗಿದ್ದಾರೆ. ಸೊ ಅವ್ರನ್ನ ಏನಂತಾರೆ ತಮ್ಮ ಹಿತಾಸಕ್ತಿಯನ್ನು ಬಿಟ್ಟು ಜನರ ಹಿತಾಸಕ್ತಿಯನ್ನು ಎತ್ತಿ ಹಿಡಿಯು ಮಾಡಬೇಕಾದ್ರೆ ನಾವು ನೀವು ಪ್ರಬಲವಾಗಿ ಇದ್ರ ಬಗ್ಗೆ ಕನ್ನಡಿ ತೋರಿಸಿ ಅಧಿಕಾರದಲ್ಲಿರೋರಿಗೆ ನಿಮ್ಮದೇನು ಕೆಲಸ ಇದೆ ನಮ್ಮದೇನಿದೆ ಅದನ್ನು ಮಾಡಿ ಅವರು ತಮ್ಮ ಪ್ರಣಾಳಿಕೆಯೊಳಗೆ ಏನು ಕೊಡೋದು ಮಾಡುವಂಗೆ ಮಾಡಬೇಕು.
ಒಂದು ವೇಳೆ ಅದು ಮಾಡದಿದ್ದರೆ ಈ ಹಂಗೆ ಇಲ್ಲಿ ಕರ್ನಾಟಕದೊಳಗೆ ಬಿ ಜೆ ಪಿಗೆ ಹಂಗೆ ತೋರಿಸಿದ್ರು ಇವ್ರಿಗೂ ಕೂಡ ಅದೇ ಪರಿಸ್ಥಿತಿ ಬರುವ ಹಾಗೆ ವಾತಾವರಣ ನಿರ್ಮಾಣ ಮಾಡಬೇಕಾಗ್ತದೆ. ಸರ್ ಇನ್ನೊಂದು ವಿಚಾರ, ನೀವು ಜನಾರ್ದನ್ ರೆಡ್ಡಿ ಅವ್ರದ್ದು ಹೋರಾಟ ಮಾಡಿರುವಂಥವ್ರು ಈಗ ರಾಜ್ಯದಲ್ಲಿ ಅದೇ ಚರ್ಚೆ ಆಗ್ತಿರುವಂಥದ್ದು, ರಾಮುಲು ಮತ್ತು ಶ್ರೀರಾಮುಲು ವಿರುದ್ಧ ತಾಮೇಲು ನಾಮೇಲು ಅನ್ನೋದ್ರ ಬಗ್ಗೆ ಸರ್. ನೋಡ್ರಿ, ನನಗೇನು ಅನ್ನಿಸ್ತದೆ ಅಂದರೆ ಇವತ್ತು ಯಾವ ಜನರು ಸಾರ್ವಜನಿಕ ಜೀವನದೊಳಗೆ ಇರಬಾರ್ದು, ಯಾವ ಸಾರ್ವಜನಿಕ ಜೀವನದೊಳಗೆ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಫ್ರಂಟಿಯರ್ ಗಾಂಧಿ ಇವರೆಲ್ಲರೂ ಏನಿದ್ರು, ಅವ್ರು ಎಂಥವ್ರಿದ್ರು, ಏನಿದ್ರು, ಏನು ತಂದುಕೊಟ್ರು, ನಮಗೆ ನಿಮಗೆ ಹೆಂಗೆ ಪ್ರೇರಣೆ ಅಷ್ಟೇ ಅಲ್ಲ. ಮಾರ್ಟಿನ್ ಲೂಥರ್ ಕಿಂಗ್ ಅಮೇರಿಕಾದೊಳಗೆ ಕಪ್ಪು ಬಿಳಿ ಜನರ ಸಮಾನತೆಗಾಗಿ, ನೆಲ್ಸನ್ ಮಂಡೇಲಾ ಆದರು, ಇವರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ. ಆ ಸಾರ್ವಜನಿಕ ಜೀವನವನ್ನು ಹೊಲಸು ಮಾಡಿ ನಿಮ್ಮೆಲ್ಲರಿಗೂ ವಾಕರಿಕೆ ಬರುವಂಗೆ ಮಾಡಿದ್ದಾರೆ. ಈಗ ಗಾಲಿ ಜನಾರ್ದನ್ ರೆಡ್ಡಿ ಯಾರು 40,000 ಕೋಟಿ ರೂಪಾಯಿ ಅಕ್ರಮ ಮಾಡಿಟ್ಟಿದ್ದಾನೆ, ನಿಮ್ಗೆ ಗೊತ್ತಿದೆ ಎಲ್ರಿಗೂ. ಅವರು ಈ ರೀತಿ ಅವರು ಮಾಡೋದಂಥ ಇದರೊಳಗೆ ಚರ್ಚೆ ಹೋಗುವುದು ನಿಮ್ಮ ಅಭಿಪ್ರಾಯದೊಳಗೆ ಅದನ್ನು ಸರಿಯಲ್ಲ. ಇಂಥವರು ಸಾರ್ವಜನಿಕ ಜೀವನದ ಹೊರಗೆ ಹೋಗುವಂಗೆ ನಾವು ಪ್ರಯತ್ನ ಮಾಡಬೇಕು, ಒಳ್ಳೆಯವರು ಬರುವಂಗೆ ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ಈಗೇನು ಒಂದು ಹಣದ ಪ್ರಭಾವ ಇದೆ ಚುನಾವಣೆ ಒಳಗೆ, ಅದನ್ನು ನಾವು ಕಡಿಮೆ ಮಾಡಬೇಕು. ಯಾಕಂದರೆ 52, 1952, 57, 62 ಯಾವುದು ಹಿಂಗಿರಲಿ. ನಿಮ್ಮವರು ನಮ್ಮಂಥವ್ರು ಒಂದು 5 ವರ್ಷ ನಾವು ನಮ್ಮ ರಾಜ್ಯ ಮತ್ತು ನಮ್ಮ ದೇಶಕ್ಕೆ ಸೇವೆ ಮಾಡಬೇಕಾದ್ರೆ ಹೋಗ್ಬೋದಾಗಿತ್ತು. ಆರಾಮಾಗಿ ನಾವು ಪಾರ್ಲಿಮೆಂಟ್ದೊಳಗೆ ಇದ್ರೊಳಗೆ ಜನಹಿತವನ್ನು ಎತ್ತಿ ಹಿಡಿದು ಮಾಡಿ ಮತ್ತು ಬಂದು ನಮ್ಮ ಪ್ರೊಫೆಷನ್ ಏನು ಮಾಡ್ತೀವೋ ನಾವು ಹೋಗ್ಬೋದಾಗಿತ್ತು. ಇವತ್ತು ಹಂಗಿಲ್ಲ. ಇವತ್ತು ಹಣ ಹಾಕಿ ಹಣ ಮಾಡುವಂಥ ದಂಧೆ ಮಾಡುವಂಥ ಏನು ಮಂದಿ ಬಂದಾರಲ್ಲ, ಇವ್ರನ್ನ ಮೊದಲು ನಾವು ಹೆಂಗೆ ಹೊರಗಟ್ಟಬೇಕು ಅನ್ನೋದು ವಿಚಾರ ಮಾಡಬೇಕು. ಅದು ಮಾಡಬೇಕಾದ್ರೆ ಇಲೆಕ್ಟೋರಲ್ ಆ್ಯಂಡ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಏನದಲ್ಲ ಅತಿ ಅವಶ್ಯಕ. ಅದನ್ನು ಜಯಪ್ರಕಾಶ್ ನಾರಾಯಣರು 74 ಮಾಡಿದ್ರು ತಾರ್ಕೊಂಡೆಯವರ ಅಧ್ಯಕ್ಷತೆಯೊಳಗೆ. ಅದನ್ನು ಮತ್ತೊಮ್ಮೆ ಗೋಸ್ವಾಮಿ, ಆಮೇಲೆ ಇಂದ್ರಜಿತ್ ಸಿಂಗ್ ಅಂತ 2 ಏನಾಗಿದ್ದಾರೆ ಅವೆಲ್ಲ ತೊಗೊಂಡು ಇವತ್ತು ಆ ಕ್ಯಾಂಪೇನ್ ಮಾಡೋದು ನನ್ನ ಅಭಿಪ್ರಾಯದೊಳಗೆ ನಿಮ್ಮೆಲ್ಲರ ನಡುವೆ ನಾವೇನು ಮಾಲೀಕರಿದ್ದೇವೆ, ಈ ಪಬ್ಲಿಕ್ ಸರ್ವೆಂಟ್ಸ್ ಏನು ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದಾರೆ, ಅದು ನಮ್ಮ ಆದ್ಯ ಕರ್ತವ್ಯ ಅಂತ.